ನಮಸ್ತೆ. ಕಥೆಗಳಿಂದ ಪರಿವರ್ತನೆಗೆ ಸ್ವಾಗತ. ಓದ್ತಾ ಇರೋ ಬುಕ್ಕು ಕರುಣಾಳು ಬಾ ಬರ್ದಿರೋದು ಡಾಕ್ಟರ್ ಗುರುರಾಜ್ ಕರ್ಜಗಿ ಸರ್. ಇದು ಭಾಗ 4 ಓಕೆನಾ? ಇದರಲ್ಲಿ ಒಂದು ಚಾಪ್ಟರ್ ಓದೋಣ. ಚಾಪ್ಟರ್ ಹೆಸರು ಧೈರ್ಯ ತುಂಬುವ ಮಾತು. ಧೈರ್ಯ ತುಂಬುವ ಮಾತು ಅನ್ನೋ ಚಾಪ್ಟರ್ ಅಲ್ಲಿ ಏನಿದೆ ನೋಡೋಣ. ಇದು ಇತ್ತೀಚೆಗೆ ಹರಿಯಾಣದ ರೋಹತಕ್‌ನಲ್ಲಿ ನಡೆದ ಘಟನೆ. ಇದು ಇತ್ತೀಚೆಗೆ ಹರಿಯಾಣದ ರೋಹತಕ್‌ನಲ್ಲಿ ನಡೆದ ನಿಜ ಘಟನೆ ಇದು. ಒಂದು ಊರಿನ ಕೊನೆಯಲ್ಲಿ ಒಂದು ಮಧ್ಯಮ ವರ್ಗದವರ ಒಂದು ಬಡಾವಣೆ ಇರುತ್ತೆ. ಮಿಡಲ್ ಕ್ಲಾಸ್ ಅಂತೀವಲ್ಲ, ಮಿಡಲ್ ಕ್ಲಾಸ್ ವರ್ಗದವ್ರದ್ದು ಒಂದು ಬಡಾವಣೆ ಇರುತ್ತೆ. ಆ ಬಡಾವಣೆ ಹೊಸದಾಗಿ ನಿರ್ಮಾಣ ಆಗಿರೋದ್ರಿಂದ ಇನ್ನೂ ಸಾಕಷ್ಟು ಗಿಡ ಮರಗಳಿರ್ತವೆ. ಅಂದ್ರೆ ಅಲ್ಲೊಂದ್ ಮನೆಗಳಿರ್ತವೆ. ಹೊಸದಾಗಿ ಆ ಬಡಾವಣೆ ನಿರ್ಮಾಣ ಆಗಿರೋದ್ರಿಂದ ಸುಮಾರು ಇನ್ನು ಗಿಡ ಮರಗಳು ಇರ್ತವೆ. ಆಗ ಒಂದು ಮನೆಯಲ್ಲಿ ಒಂದು ಪುಟ್ಟ ಹುಡುಗ ಇರ್ತಾನೆ. ಅವನಿಗೆ 8 ವರ್ಷ. ಇವಾಗ ಅವನಿಗೆ 8 ವರ್ಷ. ಅವನ ಹೆಸರು ರಾಜು ಅಂತ. ಆತ ತುಂಬಾ ಬುದ್ಧಿವಂತ ಮತ್ತೆ ಚೂಟಿ. ಒಂದು ಕ್ಷಣದಲ್ಲಿ ಇಲ್ಲಿ ಕೂತ್ಕೊಂಡ್ರೆ ಇನ್ನೊಂದು ಕ್ಷಣದಲ್ಲಿ ಬೇರೆ ಕಡೆ ಕೂತಿರ್ತಾನೆ. ಎಲ್ಲಿರ್ತಾನೆ ಅಂತ ಹೇಳಕ್ಕಾಗಲ್ಲ. ಅಷ್ಟು ತುಂಬಾ ತುಂಟ ಇರ್ತಾನೆ ಅವನು. ಮರ ಹತ್ತೋದು, ಕಟ್ಟದ ಮೇಲೆ ಹಾರೋದು, ಜಂಪ್ ಮಾಡೋದು, ಮತ್ತೆ ಅವನಿಗೆ ಇವೆಲ್ಲ ಪ್ರೀತಿಯ ಹವ್ಯಾಸಗಳಾಗಿರ್ತವೆ. ಅಂದ್ರೆ ಮರ ಹತ್ತೋದು, ಕುಣಿಯೋದು, ಏರೋದು, ಹತ್ತೋದು, ಜಂಪ್ ಮಾಡೋದು, ಇದೆಲ್ಲ ಅವನಿಗೆ ತುಂಬಾ ಇಷ್ಟ ಇದು. ಅದ್ರಲ್ಲೂ ಮರ ಹತ್ತಿರೋದಲ್ಲಿ ನಿಸ್ಸೀಮ. ಕೋತಿಗಳಿಗಿನ್ನು ಮೀರಿಸುವಂತೆ ಸರಸರನೆ ಮರ ಏರುತ್ತಾನೆ. ಅಷ್ಟೇ ಅಲ್ಲದೆ ಎತ್ತರದ ಕೊಂಬೆಗಳನ್ನ ಹತ್ತಿ ಅದಕ್ಕೆ ಮೇಲ್ಗಡೆಯಿಂದ ಮೊಣಕಾಲನ್ನ ಲಾಕ್ ಮಾಡ್ಕೊಂಡು ತಲೆ ಕೆಳಗ್ ಬಿಟ್ಕೊಂಡು ಕೈ ಕಟ್ಕೊಂಡು ಹಿಂಗ್ ನೇತಾಡ್ತಾ ಇರ್ತಾನೆ. ಅದ್ರಲ್ಲಿ ಫುಲ್ ಟ್ಯಾಲೆಂಟ್ ಇರುತ್ತೆ ಅವನಿಗೆ. ಅವನು ನೋಡಿದ ತಕ್ಷಣ ನೋಡಿದವ್ರಿಗೆ ತುಂಬಾ ಗಾಬರಿ ಆಗುತ್ತೆ. ಏನಪ್ಪಾ ಹಿಂಗ್ ಮಾಡ್ತಾ ಇದ್ದಾನೆ, ಹಿಂಗ್ ಆರಾಮಾಗಿ ಕಾಲನ್ನ ಕೊಂಬೆಗೆ ಲಾಕ್ ಮಾಡ್ಕೊಂಡು ಕೈ ಹಿಂಗ್ ಕಟ್ಕೊಂಡು ಆರಾಮಾಗಿ ಹಿಂಗ್ ನೇತಾಡ್ತಾ ಇರ್ತಾನೆ ಕಾಲ್ ಕೆಳಗೆ. ಅವನಿಗೆ ತುಂಬಾ ಖುಷಿ. ಆದ್ರೆ ನೋಡಿದವರಿಗೆ ತುಂಬಾ ಗಾಬರಿ ಆಗುತ್ತೆ. ಏನಪ್ಪಾ ಈ ಹುಡುಗ ಹಿಂಗ್ ಮಾಡ್ತಾ ಇದ್ದಾನೆ, ಬಿದ್ದಿದ್ರೆ ಏನು ತಲೆ ಒಡೆದೋಗುತ್ತೆ ಅಂತ ನೋಡಿದವ್ರಿಗೆ ಭಯ ಆಗುತ್ತೆ. ಅಂತ ಹೇಳಿ ಆತರ ಚಿಂತೆ ಮಾಡ್ತಾ ಇರ್ತಾರೆ ನೋಡಿದವರು. ಆದ್ರೆ ಈ ರಾಜುವಿಗೆ ಇದ್ರ ಪರಿವೇ ಇರಲ್ಲ. ಯಾವ ಮರ ಸಿಕ್ಕಿದ್ರುನು ಈ ಮರನ ಸರಸರನೆ ಏರ್ತಾನೆ, ತಲೆ ಕೆಳಗ ನೇತಾಡ್ತಾನೆ. ಈ ತರ ಮಾಡೋದು ಅಂದ್ರೆ ಅವ್ನಿಗೆ ತುಂಬಾ ಇಷ್ಟ. ಮೊದ್ಲು ತಂದೆ ತಾಯಿಗೆ ಇಬ್ರಿಗೂ ಇದನ್ನ ನೋಡಿದ ತಕ್ಷಣ ತುಂಬಾ ಗಾಬರಿ ಆಗ್ತಿತ್ತು. ಅಯ್ಯೋ ನನ್ ಮಗ ಹಿಂಗ್ ಮಾಡ್ತಾನೆ, ಯಾವಾಗ್ಲಾದ್ರೂ ಕಾಲ್ ಜಾರಿ ಕಾಲ್ ಅಕಸ್ಮಾತ್ ಲಾಕ್ ಮಾಡ್ಕೊಂಡಿರ್ತಾನೆ, ಅದೇನಾದ್ರು ಬಿಟ್ಬಿಟ್ರೆ ಅವ್ನ್ ತಲೆ ಒಡೆದೋಗುತ್ತೆ, ಅವ್ನಿಗೆ ಏನಾಗುತ್ತೆ ಅನ್ನೋದು ಅಪ್ಪ ಅಮ್ಮ ತುಂಬಾ ಗಾಬರಿ ಆಗುತ್ತೆ. ಸಾಕಷ್ಟು ಬಾರಿ ಅಪ್ಪ ಅಮ್ಮ ಹೇಳ್ತಾರೆ, ನೋಡು ರಾಜು ನೀನ್ ಹಂಗ್ ಮಾಡ್ಬೇಡ ಕಣೋ ಪ್ಲೀಸ್, ಏನಾದ್ರು ಆದ್ರೆ ಏನ್ ಮಾಡ್ಬೇಕು ಅಂತ ತುಂಬಾ ಸಾರಿ ಹೇಳ್ತಾರೆ. ಆದ್ರೂ ಮೊಂಡು ಹುಡುಗ ಕೇಳಿದ್ರೆ ತಾನೇ ಬರುತ್ತಾ ತಂದೆಗೆ ಕೂಡ ಆ ಮಗನ ಕೌಶಲ್ಯದ ಬಗ್ಗೆ ನಂಬಿಕೆ ಬರುತ್ತೆ. ಆದ್ರೆ ತಾಯಿಗೆ ಮಾತ್ರ ಪ್ರತಿ ಬಾರಿನೂ ಈತ ಮರ ಏರಿದಾಗ ತಾಯಿಯ ಹೃದಯ ಬಾಯಿಗೆ ಬರ್ತಿತ್ತು. ಅಪ್ಪನಿಗೇನೋ ಬರ್ತಾ ಮಗನ ಮೇಲೆ ನಂಬಿಕೆ ಜಾಸ್ತಿ ಆಯ್ತು. ಅಯ್ಯೋ ನನ್ ಮಗ ಬಿಡು, ಅದ್ರಲ್ಲಿ ನಿಸ್ಸೀಮ ಇದ್ದಾನೆ, ಹೆಂಗ್ ಬೇಕಿದ್ರು ಹತ್ತುತ್ತಾನೆ, ಎಷ್ಟೊತ್ತು ಬೇಕಿದ್ರು ನೇತಾಡ್ತಾನೆ, ಅವ್ನಿಗೆ ಅಷ್ಟು ಕಾನ್ಫಿಡೆನ್ಸ್ ಇದೆ ಅವನ ಮೇಲೆ ಅಂತ ಹೇಳಿ ಅಪ್ಪಂಗೆ ತುಂಬಾ ನಂಬಿಕೆ ಬರುತ್ತೆ. ಆದ್ರೆ ಅಮ್ಮಂಗ್ ಮಾತ್ರ ಭಯ. ಅಯ್ಯೋ ನನ್ ಮಗ ಎಲ್ ಬೀಳ್ತಾನೋ ಅಂತ, ಏನಾಗುತ್ತೋ ಅನ್ನೋ ಭಯದಲ್ಲೇ ಇರ್ತಾರೆ. ಅವ್ನು ಒಂದ್ಸತಿ ತಲೆ ಕೆಳಗೆ ನೇತಾಡುವಾಗ ಒಂದ್ಸರಿ ಅವ್ರ ಹೃದಯ ಬಾಯಿಗೆ ಬರ್ತಾ ಇರುತ್ತೆ. ಒಂದು ದಿನ ರಾಜು ಮನೆ ಹತ್ತಿರ ಮರ ಏರ್ತಾನೆ. ಉತ್ಸಾಹದಿಂದ ಮೇಲಿನ ಕೊಂಬೆನೇರ್ತಾನೆ. ಇನ್ನು ಸಾಕು ಎನ್ಸಿದ ಮರ ಏರ್ತಾನೆ ಇರ್ತಾನೆ. ಆ ಕೊಂಬೆಯಿಂದ ಈ ಕೊಂಬೆ ಹಾರೋದು, ಕೊಂಬೆಯಿಂದ ಮೇಲ್ ಹಾರೋದು ಹಿಂಗೆ ಮಾಡ್ತಿರ್ತಾನೆ. ಸಾಕು ಅನ್ಸಿದ ತಕ್ಷಣ ಏನ್ ಮಾಡ್ಬಿಡ್ತಾನೆ, 2 ಕಾಲಿನ ಕೊಂಬೆಗೆ ಲಾಕ್ ಮಾಡ್ಕೊತಾನೆ. ತಲೆ ಕೆಳಗ್ ಮಾಡ್ಕೊಂಡು ಹಿಂಗೆ ನೇತಾಡ್ತಾ ಇರ್ತಾನೆ. ಹಿಂಗೆ ನೇತಾಡ್ತಾ ಇರ್ತಾನೆ. ಈಗ ಕೆಳಗೆ ಇನ್ನೊಂದು ದೃಶ್ಯ ಕಾಣಿಸುತ್ತೆ. ಪಕ್ಕದ ಮನೆ ಹುಡುಗಿ ಇರ್ತಾಳಲ್ಲ, ಪಕ್ಕದ ಮನೆ ಹುಡುಗಿ ರೀಟಾ ಅಂತ. ಅವಳು ಸಹ ಅದೇ ಮರನೇ ಹತ್ತಿರ್ತಾಳೆ. ಆಕೆಗೂ ಸುಮಾರು ಅದೇ ವಯಸ್ಸೇ ಆಗಿರುತ್ತೆ. ಆಕೆ ಕೈಯಿಂದ ಕೊಂಬೆ ಹಿಡಿದುಕೊಂಡು ನೇತಾಡ್ತಾ ಇರ್ತಾಳೆ. ಅವನು ಕಾಲನ್ನ ಲಾಕ್ ಮಾಡ್ಕೊಂಡು ತಲೆ ಕೆಳಗಾಗಿ ನೇತಾಡ್ತಾ ಇರ್ತಾನೆ. ಇವಳು 2 ಕೈಯಿಂದ ಹಿಂಗ್ ಕೊಂಬೆನ ಲಾಕ್ ಮಾಡ್ಕೊಂಡು ಹಿಂಗೆ ನಿಂತ್ಕೊಂಡು ಹಿಂಗ್ ನೇತಾಡ್ತಾ ಇರ್ತಾಳೆ. ಅವಾಗ ಜೋರಾಗಿ ಗಾಳಿ ಬೀಸಕ್ ಶುರು ಆಗುತ್ತೆ. ವಾತಾವರಣ ಧೂಳಿನಿಂದ ಮರಳಿನಿಂದ ತುಂಬುತ್ತೆ. ಇಬ್ಬರು ಮಕ್ಕಳು ಸಂತೋಷವಾಗಿ ನೇತಾಡ್ತಾ ಇರ್ತಾರೆ. ಇವನೊಂದ್ ಕೊಂಬೆಲಿ ಅವಳೊಂದ್ ಕೊಂಬೆಲಿ ನೇತಾಡ್ತಾ ಇರ್ತಾರೆ. ಆದ್ರೆ ಅವಳು ಹಿಂಗ್ ಕೈ ಹಿಡ್ಕೊಂಡು ನೇತಾಡ್ತಿರ್ತಾಳೆ, ಅವನು ಕಾಲಲ್ಲಿ ಲಾಕ್ ಮಾಡ್ಕೊಂಡು ತಲೆ ಕೆಳಗಾಗಿ ನೇತಾಡ್ತಾ ಇರ್ತಾನೆ. ಅವಾಗ ರಾಜನ ತಂದೆ ಹೊರಗ್ ಬಂದು ನೋಡ್ತಾರೆ. ಜೋರಾಗಿ ಗಾಳಿ ಬೀಸ್ತಾ ಇರುತ್ತೆ, ಮರ ಹೊಯ್ದಾಡ್ತಾ ಇರುತ್ತೆ. ಇನ್ನೇನ್ ಕೊಂಬೆ ಮುರಿದು ಬಿದ್ದೇ ಬಿಡುತ್ತೇನೋ ಅನ್ನೋ ತರ ಅಷ್ಟು ಜೋರಾಗಿ ಗಾಳಿ ಬೀಸ್ತಾ ಇದೆ. ಮಳೆ ಬರೋ ಟೈಮಲ್ಲಿ ಬೀಸುತ್ತಲ್ಲ, ಆ ತರ ಜೋರ ಗಾಳಿ ಬೀಸ್ತಾ ಇರುತ್ತೆ. ಮರಗಳೆಲ್ಲ ಫುಲ್ ಅಲ್ಲಾಡ್ತಾ ಇರ್ತವೆ. ಆಗ ರಾಜನ ತಂದೆ ಜೋರಾಗಿ ಕೂಗ್ತಾರೆ, ಗಟ್ಟಿಯಾಗಿ ಹಿಡಿದುಕೋ ರಾಜು ಅಂತ ಹೇಳಿ ಕೂಗ್ತಾರೆ. 2 ಕ್ಷಣಗಳಲ್ಲಿ ನಂತರ ರೀಟಾ ಭಯಂಕರವಾಗಿ ಕಿರ್ಚಿದ್ದು ಕೇಳಿಸುತ್ತೆ. ಕೆಳಗ್ ನೋಡಿದ್ರೆ ಅವರೆಲ್ಲರೂ ಕೆಳಗ್ ನೋಡಿದ್ರೆ ರೀಟಾ ಕೆಳಗ್ ಬಿದ್ದು ಹೋಗಿರ್ತಾಳೆ. ಆವಾಗ ರಾಜ ಕೆಳಗೆ ಬೇಗ 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 ಇಳಿದ್ ಬಂದು ಮರದಿಂದ ಮನೆಗೆ ಹೇಳಿ ಎಲ್ಲರನ್ನೂ ಸೇರಿಸಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ. ತುಂಬಾ ಪೆಟ್ಟಾದ್ರೂ ಪರವಾಗಿಲ್ಲ, ಆದ್ರೆ ಅವಳ ಜೀವಕ್ಕೇನ್ ಅಪಾಯ ಇಲ್ಲ, ಬದುಕುಳಿತಾಳೆ. ಅವಾಗ ರಾಜ ತಂದೆಯನ್ನು ಕೇಳ್ತಾನೆ, ಅಪ್ಪ ರೀಟಾ ಏಕೆ ಬಿದ್ಲು, ಮತ್ತೆ ನಾನ್ ಯಾಕೆ ಬೀಳ್ಲಿಲ್ಲ ಅಂತ ಹೇಳಿ ರಾಜ ಅವರಪ್ಪನ ಕೇಳ್ತಾನೆ. ಆಗ ಅವ್ರ ತಂದೆ ಹೇಳ್ತಾರೆ, ರೀಟಾಳ ತಾಯಿ ಬಂದು ಕೂಗ್ತಾರೆ. ಆ ಗಾಳಿ ಜೋರಾಗಿ ಬೀಸ್ತಾ ಇರುತ್ತಲ್ವಾ, ಮರ ಎಲ್ಲ ಅಲ್ಲಾಡ್ತಾ ಇರುತ್ತೆ. ಅವ್ರ ಅಮ್ಮ ಹೊರಗ್ ಬಂದ್ ಏನಂತಾರೆ, ರೀಟಾ ಬೀಳ್ತೀಯಾ ಅಂತ ಹೇಳಿ ಕೂಗ್ತಾರೆ. ಆದ್ರೆ ನಾನು ಏನಂತ ಕೂಗ್ದೆ, ಗಟ್ಟಿಯಾಗಿ ಹಿಡಿದುಕೋ ರಾಜು ಅಂತ ಕೂಗ್ದೆ. ಇದೇ ವ್ಯತ್ಯಾಸವಾಗಿತ್ತು. ಧ್ವನಿಯನ್ನು ಕೇಳಿದಾಗ ಮನಸ್ಸು ಚಿತ್ರವನ್ನು ಕಲ್ಪಿಸಿಕೊಳ್ಳುತ್ತದೆ.
ಬೀಳ್ತೀಯಾ ಎಂದ್ರೆ ಬಿದ್ದ ಎನಿಸುತ್ತದೆ, ಗಟ್ಟಿಯಾಗಿ ಹಿಡಿದುಕೋ ಎಂದರೆ ಧೈರ್ಯ ಬರುತ್ತದೆ. ಅದಕ್ಕೆ ನಮ್ಮ ಮಾತು ಧನಾತ್ಮಕವಾಗಿ ಪ್ರೇರಕವಾಗಿ ಇರಬೇಕು. ಅದು ಋಣಾತ್ಮಕವಾಗಿದ್ದರೆ ಆತಂಕವನ್ನು ಹುಟ್ಟಿಸಿ ಧೈರ್ಯ ಕಳೆದು ಬಿಡುತ್ತದೆ. ನಾವು ಮಕ್ಕಳೊಂದಿಗೆ ಅಥವಾ ಮತ್ತೊಬ್ಬರೊಡನೆ ಮಾತನಾಡುವಾಗ ನಮ್ಮ ಮಾತು ಪ್ರೋತ್ಸಾಹದಾಯಕವಾಗಿರಲಿ, ಧನಾತ್ಮಕವಾಗಿರಲಿ. ಆಗ ಮನಸ್ಸು ಕುಗ್ಗುವುದಿಲ್ಲ. ಈ ಕಥೆ ಹೇಳಿದ ತಕ್ಷಣ ನನಗೊಂದು ಆ ನನ್ ಲೈಫಲ್ಲಿ ಆಗಿದ್ದು ಘಟನೆ ನೆನಪಾಗುತ್ತೆ. ನಾನು ನನ್ನ ಫ್ರೆಂಡ್ ಹಿಂಗೆ ವಾಕ್ ಮಾಡ್ತಾ ಹೋಗ್ತಾ ಇದ್ವಿ ಸಂಜೆ ಟೈಮು. ಅವಾಗ ನನ್ನ ಮಗ ಮತ್ತೆ ನನ್ನ ಫ್ರೆಂಡ್ ಮಗಳು ಹಿಂಗೆ ರೋಡಲ್ಲಿ ಹೋಗ್ತಾ ಇದ್ರು. ನಾನ್ ಹಿಂದೆ ಮಾತಾಡ್ತಾ ನಡ್ಕೊಂಡು ಹೋಗ್ತಾ ಇದ್ವಿ. ಆಗ ಅವರಿಬ್ರು ಮಾತಾಡ್ತಾ ಮಾತಾಡ್ತಾ ಹೋಗ್ತಾ ಇದ್ರು. ಮುಂದೆ 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 ಹೋಗ್ತಾ ಇದ್ರು. ಓಡ್ತಿದ್ರು, ಕುಣಿತಿದ್ರು, ಓಡ್ತಿದ್ರು. ಅವಾಗ ನಾನು ಹೇಳ್ತಿದ್ದೆ ನನ್ನ ಮಗನಿಗೆ, ಮಗನೇ ನಿಧಾನ ಓಡು ಅಂತ ಹೇಳ್ತಿದ್ದೆ. ಅವಾಗ ಅವ್ರ ಅಮ್ಮ ಏನ್ ಹೇಳ್ತಾ ಇದ್ರು, ಬೀಳ್ತೀಯ ಕಣೆ ನೀನು, ಓಡ್ಬೇಡ ಕಣೆ, ಹೊಡಿತೀನಿ ನೋಡಿ ಈಗ ನಿನಗೆ, ಬೀಳ್ತೀಯ ಕಣೆ ಅಂತ ಹೇಳ್ತಾನೆ ಇದ್ರು. ಹಂಗ್ ಹೇಳ್ಬೇಡ, ಬೀಳ್ತೀಯ ಅಂತ ಹೇಳ್ಬೇಡ ಅಂತ ನಾನು ಹೇಳ್ತಾನೆ ಬರ್ತಾ ಇದ್ದೆ. ಅವಾಗ ನನ್ ಮಗಗ್ ನಾನೇನ್ ಹೇಳ್ತಿದ್ದೆ, ಮಗನೇ ನಿಧಾನ ಓಡು, ಜೋರಾಗಿ ಓಡ್ಬೇಡ, ನಿಧಾನ ಓಡು, ನಿಧಾನ ನಡ್ಕೊಂಡು ಹೋಗು ಅಂತಿದ್ದೆ. ಅವ್ರಮ್ಮ ಏನ್ ಮಾಡ್ತಿದ್ರು, ನಾನು ಹೊಡಿತೀನಿ ನೋಡಿ ಈಗ, ಬೀಳ್ತೀಯ, ನಿನ್ ಕಾಲಿಗೆ ಏಟಾಗುತ್ತೆ ನಿನಗೆ ಅಂತ ಹೇಳ್ತಾನೆ ಇದ್ರು. ಸ್ವಲ್ಪ ದೂರ ಹೋಗ್ತಿದ್ದಂಗೆನೆ ಅವಳು ಬಿದ್ದೇ ಬಿಟ್ಲು. ಬಿದ್ದು ಮೊಣಕಾಲ್ ಗಾಯ ಆಯ್ತು. ಅವಾಗ ನಾನ್ ಹೇಳ್ದೆ, ನೋಡು ನೀನು ನಿನ್ ಮಗಳಿಗೆ ಬೀಳ್ತೀಯಾ ಅಂತ ಅಂದ್ರೆ ಅವಳು ಬಿದ್ದೇ ಬಿಟ್ಲು. ಅದಕ್ಕೆ ನಾವ್ ಯಾವಾಗ್ಲೂ ಮಕ್ಳಿಗಾಗ್ಲಿ ಯಾರಿಗಾಗ್ಲಿ ಮೊದ್ಲೇ ನಾವ್ ಆಗೋದನ್ನ ಕೆಟ್ಟದನ್ನ ಮಾತಾಡ್ಬಾರ್ದು. ಈಗ ಚಾಕು ತಗೊಂಡ್ ಮಕ್ಳು ಆಟ ಆಡ್ತಾ ಇರ್ತಾರೆ. ಹುಷಾರು, ಚಾಕು ಶಾರ್ಪ್ ಇದೆ, ಕೈಯಿಂದ ದೂರ ಇಟ್ಕೊಂಡು ಆಟ ಆಡು, ಕೈ ದೂರ ಇಟ್ಕೊಂಡು ಕಟ್ ಮಾಡು ಏನಾದ್ರು ಕಟ್ ಮಾಡುವಾಗ ಅಂತ ಹೇಳ್ಬೇಕೆ ಹೊರತು, ಕೈ ಕೊಯ್ಕಂತೀಯ ನೀನು, ಬೆರಳನ್ ಕೊಯ್ಕಂತೀಯ, ಬೆರಳು ಕಟ್ ಆಗುತ್ತೆ ಅಂತ ಹೇಳ್ಬಾರ್ದು. ಆಗ ಅದೇ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳಿದ್ದಾರೆ. ನಾವ್ ಯಾವಾಗ್ಲೂ ಧನಾತ್ಮಕವಾಗಿ ಸಕಾರಾತ್ಮಕವಾಗಿ ಮಾತಾಡ್ಬೇಕು, ಮಕ್ಳಿಗಾಗ್ಲಿ ದೊಡ್ಡವರಿಗಾಗ್ಲಿ. ಋಣಾತ್ಮಕವಾಗಿ ಮಾತಾಡಬಾರ್ದು. ಅದೇ ತರ ಆಗೋ ಚಾನ್ಸಸ್ ಇರುತ್ತೆ ಅಂತ ಕರಜಿಗೆ ಸರ್ ಹೇಳ್ತಾ ಇದ್ದಾರೆ. ನಾವಿವಾಗ ನಮ್ ಲೈಫಲ್ಲಿ ಅಪ್ಲೈ ಮಾಡ್ಕೋಬೇಕು ಇದನ್ನ. ನಾವು ನಮ್ಮ ಮಕ್ಳಿಗಾಗ್ಲಿ ಆಟ ಆಡುವಾಗ, ಊಟ ಮಾಡುವಾಗ ಮೊದ್ಲೇ ನಾವು ಹಿಂಗಾಗ್ಬಿಡುತ್ತೆ, ಉಳ್ಕೊಂಡ್ಬಿಡ್ತೀಯ, ಬಿದ್ಬಿಡ್ತೀಯ, ನಿನಗೆ ಹಂಗಾಗುತ್ತೆ ಹಿಂಗಾಗುತ್ತೆ ಅಂತ ನಾವು ಮೊದ್ಲೇ ಹೇಳ್ಬಾರ್ದು. ಅದನ್ನೇ ಧನಾತ್ಮಕವಾಗಿ ಹೇಳೋದಕ್ಕೆ ಪ್ರಯತ್ನ ಪಡ್ಬೇಕು ಅಂತ ನಾನ್ ಕೇಳ್ಕೊತಾ ಇದ್ದೀನಿ. ಓಕೆನಾ? ಈ ಚಾಪ್ಟರ್ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಈಗ ನಿಮ್ ಮಕ್ಳಿಗೆ ಏನೇನೋ ಹೇಳ್ತಾ ಇದ್ರಿ, ಈ ತರ ವಸ್ತುಗಳನ್ನೆಲ್ಲ ತಗೊಂಡಾಗ, ಈ ತರ ಓಡುವಾಗ, ಮರ ಹತ್ತಿದಾಗ ಏನೇನ್ ಹೇಳ್ತಾ ಇದ್ರಿ ಅಂತ ಕಮೆಂಟ್ ಮಾಡಿ.